ಯೆಹೋವನ ಅನುಗ್ರಹದಿಂದ ತನ್ನ ಜನರೆಲ್ಲರೂ ಆತ್ಮೀಯ ವರವನ್ನು ಹೊಂದಿ ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದೆಂಬುದಾಗಿ ಬಯಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎಂಬುವ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನದ ಕುರಿತು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 11ನೇ ಅಧ್ಯಾಯ 29ನೇ ವಚನ. ಅರಣ್ಯಕಾಂಡ 11ನೇ ಅಧ್ಯಾಯ 29ನೇ ವಚನ. ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೇ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು. ಮತ್ತೊಮ್ಮೆ ಓದಿ ಕೇಳೋಣ. ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೇ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು. ಈ ವಾಕ್ಯಗಳನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ದೇವರ ಆತ್ಮನು ತಾನೇ ನಮಗೆ ಬೋಧಿಸಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಾವು ಓದಿದ ವಾಕ್ಯ ಭಾಗ ಇಲ್ಲಿ ಇದು ದೇವ ಮನುಷ್ಯನಾದ ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ಮೋಶೆಗೂ ಮತ್ತು ನಂತರದಲ್ಲಿ ಆತನಿಗೆ ಉತ್ತರಾಧಿಕಾರಿ ಆಗಲಿರುವ ನೂನನ ಮಗನಾದ ಯೆಹೋಶುವನಿಗೂ ನಡುವೆ ನಡೆದ ಒಂದು ಮಾತುಕತೆ ಅಥವಾ ಅವರಿಬ್ಬರ ನಡುವೆ ನಡೆದ ಒಂದು ಸಂವಾದದಲ್ಲಿ ಮೋಶೆಯು ನುಡಿದ ಮಾತು ಇದಾಗ್ತದೆ. ಇಲ್ಲಿ ದೇವರ ಹೃದಯವನ್ನ ಅರಿತು ಯಾವಾಗಲೂ ಮಾತನಾಡ್ತಿದ್ದಂಥ ಮೋಶೆ ಈಗ ಯೆಹೋಶುವನಿಗೆ ಹೇಳ್ತಾನೆ, ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು. ಹಾಗಾದ್ರೆ ಆತನ ಜನರೆಲ್ಲರೂ ಪವಿತ್ರಾತ್ಮನ ವರಗಳನ್ನು ಹೊಂದಿದವರು, ನಂತರದಲ್ಲಿ ವಿಶೇಷವಾಗಿ ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದೆಂಬುದಾಗಿ ಮೋಶೆ ಇಲ್ಲಿ ಹೇಳ್ತಿದ್ದಾನೆ. ದೇವರೊಂದಿಗೆ ನಾನಾ ಅನುಭವಗಳನ್ನ ಹೊಂದಿದ ಮೋಶೆ, ದೇವರೊಂದಿಗಿನ ಒಡನಾಟದಲ್ಲಿ ಸಾಕಷ್ಟು ಅನುಭವಗಳನ್ನ ಪಡೆದ ಮೋಶೆ, ದೇವರ ಹೃದಯ ಇಂಥದ್ದೇ ಎಂಬುದಾಗಿ ದೇವರ ಅನುಗ್ರಹದಿಂದ ಅರಿತಂತ ಮೋಶೆ ಈಗ ಆತನು ಯೆಹೋಶುವನಿಗೆ ಹೇಳ್ತಿದ್ದಾನೆ, ಆತನ ಜನರೆಲ್ಲರೂ ಅಂದ್ರೆ ದೇವರ ಜನರೆಲ್ಲರೂ ಪವಿತ್ರಾತ್ಮನ ವಿಧ ವಿಧ ವರಗಳನ್ನ ಹೊಂದಿಕೊಳ್ಳಬೇಕು ಮತ್ತು ಪ್ರವಾದಿಸಬೇಕು. ಹೀಗಿದ್ರೆ ಅದು ಎಷ್ಟೋ ಒಳ್ಳೆಯದೆಂಬುದಾಗಿ ಹೇಳುವಾಗ ಮಿಥಿಲ್ಲದಷ್ಟು ಅದು ಒಳ್ಳೆಯದು. ಸಂದರ್ಭ ಏನೆಂಬುದಾಗಿ ಕೇಳಿದ್ರೆ, ಈ 11ನೇ ಅಧ್ಯಾಯ ನೆನ್ನೆ ದಿವಸ ಅದನ್ನು ನಾವು ಧ್ಯಾನಿಸಿದ್ದೇವೆ. ಈ 11ನೇ ಅಧ್ಯಾಯದಲ್ಲಿ ಜನರು ಗುಣಗುಟ್ಟಿ ಅದರ ನಿಮಿತ್ತ ಪಾಳ್ಯದ ಹಿಂಬದಿಯಲ್ಲಿ ದೇವರಿಂದ ಉಂಟಾದ ಕೋಪದ ನಿಮಿತ್ತ ಪಾಳ್ಯದ ಕಡೆ ಭಾಗದಲ್ಲಿ ಬೆಂಕಿ ಬಿದ್ದು ಅನೇಕರು ಸತ್ತಿದ್ದಾರೆ. ಜನರು ತಿರುಗಿ ಮಾನಸಾಂತರ ಪಟ್ಟಿದ್ದಾರೆ. ನಂತರದಲ್ಲಿ ಊಟಕ್ಕಾಗಿ ಗುಣಗುಟ್ಟಿದ್ದಾರೆ. ಅವ್ರಿಗೆ ಅನುದಿನ ದೇವರು ಒದಗಿಸಿದಂಥ ಮನ್ನದ ವಿಷಯದಲ್ಲಿ ಎಷ್ಟೋ ವಿಧದಲ್ಲಿ ಜನರು ಅದನ್ನು ನಿರಾಕರಿಸುವಂತೆ ಮಾತನಾಡಿದ್ದಾರೆ. ಐಗುಪ್ತ ದೇಶದಲ್ಲಿದ್ದ ಊಟವನ್ನ, ಹೆಚ್ಚಾದ ಊಟ, ದೇವರು ಕೊಡ್ತಿರುವಂಥ ಊಟ ಅದು ಅಷ್ಟೊಂದು ಅಭಿರುಚಿ ಇಲ್ಲದ ಊಟವೆನ್ನುವ ವಿಧದಲ್ಲಿ ಅದನ್ನು ಟೀಕಿಸುತ್ತಲೂ ಹಂಗಿಸುತ್ತಲೂ ತಮ್ಮ ತಮ್ಮ ಡೇರೆಗಳ ಎದುರು ಕುಟುಂಬವಾಗಿ ನಿಂತು ಜೋರಾಗಿ ಗೋಳಾಡಿದ್ದಾರೆ. ಇದರ ನಿಮಿತ್ತ ಮೋಶೆ ಕೋಪಗೊಳ್ತಾನೆ, ಬೇಸರವಾಗಿ ನಂತರ ದೇವರ ಮುಂದೆ ಈತನು ಬಾರದ ಹೃದಯದಿಂದ ಪ್ರಾರ್ಥಿಸ್ತಾನೆ. ಆ ಜನರ ವಿಷಯದಲ್ಲಿ ವಿಧ ವಿಧವಾಗಿ ದೇವರ ಮುಂದೆ ಮೊರೆ ಇಡ್ತಾನೆ. ಆಗ ದೇವರು ಆತನಿಗೆ ಒಂದು ಸಲಹೆ ಕೊಡ್ತಾನೆ. ಅದನ್ನ 17ನೇ ವಚನದಲ್ಲಿ ಓದಿದ್ದೇವೆ. ಈಗ ಮೋಶೆ ಒಪ್ಪುವಂತ ಇಸ್ರಾಯೇಲರ ಹಿರಿಯರು, ಮೋಶೆ ಒಪ್ಪುವಂತ ಇಸ್ರಾಯೇಲರ ಅಧಿಪತಿಗಳು, ಇವರಲ್ಲಿ 70 ಮಂದಿಯನ್ನು ಆರಿಸಿ ಮೋಶೆ ಅವರನ್ನ ದೇವದರ್ಶನ ಗುಡಾರದ ಸಮೀಪದಲ್ಲಿ ನಿಲ್ಲಿಸಬೇಕು. ಆಗ ದೇವರು ಅವರ ಮಧ್ಯದಲ್ಲಿ ಇಳಿದು ಬರ್ತಾನೆ ಮತ್ತು ದೇವರು ಮೋಶೆ ಸಂಗಡ ಮಾತನಾಡ್ತಾನೆ. ನಂತರದಲ್ಲಿ ದೇವರು ಮೋಶೆಗೆ ದೇವರು ಅನುಗ್ರಹಿಸಿದ್ದ ಆತ್ಮೀಯ ವರಗಳಲ್ಲಿ ಕೆಲವೊಂದನ್ನು ಅವರ ಮೇಲೆ ಆತನು ಹಂಚಿಕೊಡ್ತಾನೆ.
ಇದನ್ನೆಲ್ಲ ದೇವರು ವಾಗ್ದಾನವಾಗಿ 17ನೇ ವಚನದಲ್ಲಿ ಹೇಳ್ತಾನೆ. ಅದಕ್ಕೆ ಸರಿಯಾಗಿ ಮೋಶೆ ಅವರೆಲ್ಲರನ್ನ 24-25 ವಚನಗಳ ಪ್ರಕಾರ ಅವರುಗಳಿಗೆ ಜನರಿಗೆ ಇವುಗಳನ್ನ ತಕ್ಕ ಮಾತುಗಳಿಂದ ವಿವರಿಸಿ 70 ಮಂದಿಯನ್ನು ಆರಿಸಿ ತಂದು ಆತನು ಡೇರೆಯಲ್ಲಿ ನಿಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಆ 70 ಮಂದಿಯಲ್ಲಿ ಇಬ್ಬರು ಬಂದಿರೋದಿಲ್ಲ. ಅವರ ಹೆಸರುಗಳಲ್ಲಿ ಬರ್ದದೆ 26ನೇ ವಚನದಲ್ಲಿ. ಆದರೆ ಎಲ್ದಾದ್ ಮೇದಾದ್ ಎಂಬುವರಿಬ್ಬರು ಪಾಳ್ಯದೊಳಗೆ ನಿಂತಿದ್ದರು. ಅವರು ಡೇರೆಗೆ ಬರಲಿಲ್ಲ, ಪಾಳ್ಯದಲ್ಲಿ ನಿಂತಿದ್ದರು. ಅವರ ಹೆಸರು ಬರೆಯಲ್ಪಟ್ಟಿದ್ದಾಗ, ಹಾಗಾದರೆ ಅವರ ಹೆಸರನ್ನ ಬರೆದು ಮೋಶೆ ದೇವರೆದುರು ಕೊಟ್ಟಿದ್ದಾನೆ. ಈಗ ದೇವರು ಅದಕ್ಕೆ ಸರಿಯಾಗಿ ಅವರ ಮೇಲೆ ಪವಿತ್ರಾತ್ಮ ವರವನ್ನು ಸುರಿಸುವಾಗ ಅಲ್ಲಿ 26ನೇ ವಚನ ಹೇಳ್ತದೆ, ಆದರೆ ಎಲ್ದಾದ್ ಮೇದಾದ್ ಎಂಬುವರಿಬ್ಬರು ಪಾಳ್ಯದೊಳಗೆ ನಿಂತಿದ್ದರು. ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗಿಯೂ ಅವರು ದೇವದರ್ಶನದ ಗುಡಾರಕ್ಕೆ ಹೊರಟು ಹೋಗಲಿಲ್ಲ. ಆ ಆತ್ಮೀಯ ವರಗಳು ಅವರಿಗೂ ದೊರೆತದ್ರಿಂದ ಅವರು ಪಾಳ್ಯದ ಒಳಗೆ ಪರವಶರಾಗಿ ಪ್ರವಾದಿಸಿದರು. ಬಹಳ ವಿಶೇಷವಾದ ಒಂದು ಘಟನೆ. ಮೋಶೆ ಪರಿಗಣಿಸಿದ ಜನರ ವಿಷಯದಲ್ಲಿ ದೇವರು ನಂಬಿಗಸ್ತಿಕೆಯನ್ನು ತೋರಿಸಿದ್ದಾನೆ. ಇಬ್ಬರು ಯಾಕೋ ಆ 70 ಮಂದಿಯೊಂದಿಗೆ ಬಂದು ಆ ಗುಂಪಿನಲ್ಲಿ ನಿಲ್ಲಿಲ್ಲ, ತಮ್ಮ ಪಾಳ್ಯದಲ್ಲಿ ನಿಲ್ತಾರೆ. ಆದರೆ ಇವರ ಹೆಸರು ಆ ಪಟ್ಟಿಯಲ್ಲಿ ಬರೆದಿದ್ದು ದೇವರೆದುರು ಅದು ಕೊಡಲ್ಪಟ್ಟಿರೋದ್ರಿಂದ ದೇವರು ಅವರೆಲ್ಲರ ಮೇಲೆ ಪವಿತ್ರಾತ್ಮ ವರವನ್ನು ಸುರಿಸುವಾಗ, ಈಗ ದೇವದರ್ಶನ ಗುಡಾರದ ಬಳಿ ಇದ್ದ ಆ 70 ಮಂದಿಯಲ್ಲಿ 68 ಮಂದಿ ಪ್ರವಾದಿಸುವಾಗ, ಅಲ್ಲಿ ಆ ಗುಂಪಿನಲ್ಲಿ ಸೇರಿದ ಪಾಳ್ಯದಲ್ಲಿದ್ದ ಉಳ್ಕೊಂಡಿದ್ದ ಆ ಎಲ್ದಾದ್ ಮೇದಾದ್ ಇವರಿಬ್ಬರು ಸಹ ಪವಿತ್ರಾತ್ಮ ವರವನ್ನು ಹೊಂದಿಕೊಂಡು ಪಾಳ್ಯದಲ್ಲೇ ಪ್ರವಾದಿಸ್ತಾರೆ. ಇವರು ಪ್ರವಾದಿಸಿದ ಸುದ್ದಿಯನ್ನ ಒಬ್ಬ ಹುಡುಗ ಓಡಿ ಒಂದು ಮೋಶೆಗೆ ತಿಳಿಸ್ತಾನೆ. ಅವರು ಪರವಶರಾಗಿ ಪ್ರವಾದಿಸರೆಂಬ ವಿಷಯವನ್ನು ತಿಳಿಸ್ತಾರೆ. ಈ ವಿಷಯವನ್ನ ಯೆಹೋಶುವ ಕೇಳಿಸಿಕೊಳ್ತಾನೆ. ಹಾಗಾಗಿ 28ರಲ್ಲಿ ಆತನು ಅದಕ್ಕೆ ಪ್ರತಿಕ್ರಿಯಿಸ್ತಾನೆ. ಅಲ್ಲಿ ಹೀಗೆ ಬರ್ತದೆ 11:28ರಲ್ಲಿ, ಯೌವನದಿಂದ ಮೋಶೆಗೆ ಶಿಷ್ಯನಾದ ನೂನನ ಮಗನಾದ ಯೆಹೋಶುವನು ಮೋಶೆಗೆ, ಸ್ವಾಮಿ, ಅವರಿಗೆ ಬೇಡವನ್ನ ಬೇಕೆಂದು ಹೇಳಿದನು. ಅವ್ರಿಗೆ ಬೇಡ ಅಂತ ಹೇಳ್ಬೇಕು. ಆಗ ಮೋಶೆ ಹೇಳ್ತಾನೆ, ಅದಕ್ಕೆ ಪ್ರತ್ಯುತ್ತರವಾಗಿ ಮೋಶೆ ಹೇಳಿದ ಮಾತೆ ಈ ದಿನ ನಾವು ಓದಿದಂಥ ವಾಕ್ಯವಾಗ್ತದೆ. ಏನಂತೆ? ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೀಯೇ? ಯೆಹೋಶುವ, ನೀನೇನು ಮಾತನಾಡ್ತಿದ್ಯಾ? ನೀನು ಮಾತನಾಡ್ತಿರೋ ಮಾತಿನಲ್ಲಿ ನನ್ನ ಗೌರವ ಕಾಪಾಡ್ತಿದ್ಯಾ ಅಥವಾ ನನ್ನ ಗೌರವನ ಕೆಡಿಸ್ತಿದ್ಯಾ? ಅದನ್ನು ಹೇಳಿ ಸರಿಯಾದ ತಿಳಿಯನ್ನು ಹೇಳ್ತಾನೆ. ಹೇಗೆ ಹೇಳ್ತಾನೆ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು, ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು. ಹಾಗಾದ್ರೆ ದೇವರ ಅನುಗ್ರಹದಿಂದ ಸಮಸ್ತ ಇಸ್ರಾಯೇಲರು, ಸೈನ್ಯದಲ್ಲಿಯೇ 6 ಲಕ್ಷಕ್ಕೂ ಮಿಗಿಲಾಗಿ ಸೈನಿಕರಿದ್ದಾರೆ. ಇಸ್ರಾಯೇಲರ ಸೈನ್ಯ, ಅವರ ಕುಟುಂಬ ಪರಿವಾರ, ಇದನ್ನೆಲ್ಲ ಲೆಕ್ಕಿಸಿದಾದರೆ ಕೆಲವರ ಎಣಿಕೆಯಲ್ಲಿ 25 ಲಕ್ಷಕ್ಕಿಂತಲೂ ಅಧಿಕ ಮಂದಿ, ಇನ್ನು ಕೆಲವರ ಎಣಿಕೆಯಲ್ಲಿ 30 ಲಕ್ಷಕ್ಕಿಂತಲೂ ಅಧಿಕ ಮಂದಿ ಈಗ ಪಾಳ್ಯದಲ್ಲಿದ್ದಾರೆ. ಈಗ ಮೋಶೆ ಹೇಳ್ತಿದ್ದಾನೆ, ಅವರೆಲ್ಲರೂ ಪವಿತ್ರಾತ್ಮನ ವಿಧ ವಿಧ ವರಗಳನ್ನ ಹೊಂದಿಕೊಂಡು, ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ವಿಧ ವಿಧ ವರಗಳು ಏನೆಂಬುದನ್ನು ವಿಂಗಡಿಸಿ ಹೇಳುವಂಥ ಕೃಪೆ ದೇವರು ವಿಶೇಷವಾಗಿ ಪೌಲನಿಗೆ ಕೊಟ್ಟಿದ್ನಲ್ಲ. ಆತನು ಅದನ್ನು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಮತ್ತು ರೋಮ 12ನೇ ಅಧ್ಯಾಯದಲ್ಲಿ ಇನ್ನೂ ಕೆಲವು ಅಧ್ಯಾಯಗಳಲ್ಲಿ ಅದನ್ನು ವಿಂಗಡಿಸಿ ಸಭೆಗೆ ತೋರಿಸಿಕೊಡ್ತಾನಲ್ಲ. ಹಾಗಾದ್ರೆ ಆ ವರದ ಕುರಿತ ಅರಿವು ದೇವ ಮನುಷ್ಯನಾದ ಶ್ರೇಷ್ಠ ಪ್ರವಾದಿಯಾದ ಮೋಶೆಗೂ ಇದೆ. ಹಾಗಾಗಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿ. ಹಾಗಾದ್ರೆ ದೇವರು ಕೊಡುವ ಪವಿತ್ರಾತ್ಮನ ವರಗಳಲ್ಲಿ ವಿಧ ವಿಧ ವರವೇ ಇದೆ ಎಂಬುದು ಈ ದೇವರ ಮನುಷ್ಯನಿಗೆ ಗೊತ್ತು. ದೇವರು ಅವನನ್ನು ವಿಧ ವಿಧ ಅನುಭವಗಳಲ್ಲಿ ನಡೆಸುವಾಗ ಆತನೇ ಹಾದು ಬಂದ ವಿಧದಲ್ಲಿ ಆತನ ಮಹತ್ವಗಳನ್ನ ಮಾಡಿದ ರೀತಿ, ದೇವರ ರಹಸ್ಯಗಳನ್ನ ತಿಳ್ಕೊಂಡ ರೀತಿ, ಜನರ ಹೃದಯದೊಳಗಿನ ಅಥವಾ ಅವರ ಜೀವಿತದಲ್ಲಿರುವಂಥ ಪರಿಸ್ಥಿತಿಗಳನ್ನ ಅರಿತುಕೊಂಡ ರೀತಿ, ಈತನು ಪ್ರವಾದಿಸಿದ ರೀತಿ, ಮಹತ್ವಗಳನ್ನ ಮಾಡಿದ ರೀತಿ, ಯಾವುದು ದೇವರಿಂದ ಯಾವುದು ಸೈತಾನಿಂದ ಬಂದದೆಂಬುದನ್ನು ತಿಳ್ಕೊಂಡ ರೀತಿ, ದೇವರೊಂದಿಗೆ ಮಾತನಾಡಿದ ಅನುಭವಗಳು. ಆದರೆ ಮೋಶೆಗೆ ಈಗ ಮನದಟ್ಟಾಗಿದೆ, ಇದೆಲ್ಲವೂ ಪವಿತ್ರಾತ್ಮನ ವಿಧ ವಿಧವಾದ ವರಗಳು. ಹಾಗಾದರೆ ಅವುಗಳಲ್ಲಿ ಆತನ ಆ ವರಗಳನ್ನ ಹೊಂದಬೇಕೆಂಬುದಾಗಿ ದೇವರ ಹೃದಯ ಎಂಬುದನ್ನು ಈ ದೇವರ ಮನುಷ್ಯನ ಅರ್ತಿದ್ದಾನೆ. ಅದನ್ನು ತನ್ನ ಉತ್ತರಾಧಿಕಾರಿಗೆ ಹೇಳ್ತಾನೆ, ಇಲ್ಲ, ಇದು ದೇವರ ಹೃದಯ ಹೀಗಿದೆ. ದೇವಜನರೆಲ್ಲರೂ
ದೇವರು ತನ್ನವರೆಂಬುದಾಗಿ ಕಂಡುಕೊಂಡ ಜನರೆಲ್ಲರೂ ಪವಿತ್ರಾತ್ಮನ ವಿಧ ವಿಧ ವರಗಳನ್ನ ಹೊಂದಿಕೊಳ್ಳಲೇಬೇಕು. ಯೆಹೋಶುವ ಅಷ್ಟು ಮಾತ್ರವಲ್ಲ, ವರಗಳನ್ನ ಹೊಂದಿದ್ದಲ್ಲದೆ ಅವರೆಲ್ಲರೂ ಪ್ರವಾದಿಸಬೇಕು. ದೇವರಾತ್ಮನಿಂದ ಪ್ರೇರಿತರಾಗಿ ಮಾತನಾಡುವವರಾಗಬೇಕು. ಪ್ರೇರೆ, ಇದನ್ನು ಕೇಳ್ತಿರುವಂಥ ನಮ್ಮೆಲ್ಲರಿಗೆ ಮನದಟ್ಟಾಗಲಿ. ನಾವೆಲ್ಲರೂ ಪವಿತ್ರಾತ್ಮನ ಪ್ರೇರಣೆಗೆ ಒಳಗಾಗಿ ದೇವರನ್ನ ಪ್ರತಿನಿಧಿಸಿ ಈ ಜಗತ್ತಿನಲ್ಲಿ ಮಾತನಾಡಬೇಕೆಂಬುದು ದೇವರ ದೊಡ್ಡ ಇಷ್ಟ. ಒಂದು 3-4 ವಚನಗಳನ್ನ ನೋಡೋಣ. ನಾವು ಮೊನ್ನೆ ದಿವಸ ಒಂದು ವಚನವನ್ನು ಓದಿದ್ದೇವೆ. ಯೋವೇಲ ಗ್ರಂಥದಲ್ಲಿ ಹೇಳಿದ ಅದೇ ವಾಕ್ಯವನ್ನ ಪೇತ್ರನು ಪಂಚಶತಮ ದಿವಸದಂದು ಈ ಘಟನೆ ಏನೆಂಬುದಾಗಿ ಹೇಳುವಾಗ, ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಹಾಗಾದ್ರೆ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವ ಜನರೆಲ್ಲರ ಮೇಲೆ ಎಲ್ಲರೂ ಯೇಸುಕ್ರಿಸ್ತನನ್ನು ನಂಬಬೇಕೆಂಬುದು ದೇವರ ಆತುರ. ಯಾರ್ಯಾರು ಅದನ್ನು ಆತುರವಾಗಿ ಕಂಡುಕೊಂಡು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರ ಮೇಲೆ ಪವಿತ್ರಾತ್ಮನನ್ನ ಬೇಗ ಸುರಿಸಬೇಕೆಂಬುದು ದೇವರ ಆತುರ. ಪವಿತ್ರಾತ್ಮನನ್ನ ಪಡ್ಕೊಂಡವರು ಬೇಗ ದೇವರನ್ನ ಪ್ರತಿನಿಧಿಸಿ ದೇವರ ಪಕ್ಷ ವಹಿಸಿ ಈ ದುಷ್ಟ ಜಗತ್ತಿನಲ್ಲಿ ದೇವರ ಸ್ವರವನ್ನ ಮಾತನಾಡಬೇಕೆಂಬುದು ದೇವರ ಆತುರ. ಹಾಗಾಗಿ ಇಲ್ಲಿ ಬರ್ತದೆ, ಅವರು ಪ್ರವಾದಿಸುವರು. 18ನೇ ಅಪೊಸ್ತಲರ ಕೃತ್ಯ 2:18 ಬಂದ್ರೆ, ಇದಲ್ಲದೆ ಆ ದಿನಗಳಲ್ಲಿ ನಾನು ದಾಸದಾಸರ ಮೇಲೆ ನಾನು ಆತ್ಮನ ಸುರಿಸುವೆನು, ಅವರು ಪ್ರವಾದಿಸುವರು. ಯಾವುದೇ ವಿಧದಲ್ಲಿ ಪವಿತ್ರಾತ್ಮನ ಪಡ್ಕೊಂಡ್ರೆ ಅವರು ಪ್ರವಾದಿಸಬೇಕು. 1 ಕೊರಿಂಥ 14ನೇ ಅಧ್ಯಾಯಕ್ಕೆ ಬರುವಾಗ, ವಿಶೇಷವಾಗಿ 12ನೇ ಅಧ್ಯಾಯದಲ್ಲಿ ಬರುವಾಗ ಪವಿತ್ರಾತ್ಮನ ವಿಧ ವಿಧ ವರಗಳನ್ನ ಮಾತನಾಡ್ತಾನೆ. 13ನೇ ಅಧ್ಯಾಯಕ್ಕೆ ಬರುವಾಗ ಪ್ರೀತಿಯ ಶ್ರೇಷ್ಠತೆ ಯಾವ ವಿಧದಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾದದೆಂಬುದನ್ನು ಮಾತನಾಡ್ತಾನೆ. ನಂತರದಲ್ಲಿ ಮತ್ತೆ ಮುಂದುವರಿಸ್ತಾ 14ನೇ ಅಧ್ಯಾಯಕ್ಕೆ ಬರುವಾಗ ಆ ಮೊದಲನೇ ವಚನದಲ್ಲಿ ಇಂಥ ಯಾವ ವಿಧದ ಕಿವಿ ಮಾತುಗಳನ್ನ ಹೇಳ್ತಾನೆ ಎಂಬುದಾಗಿ ಹೇಳಿದ್ರೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. 3 ಸಂಗತಿಗಳನ್ನ ಹೇಳ್ತಾರೆ. ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು, ಅದರಲ್ಲಿ ಮತ್ತೆ ವಿಶೇಷವಾಗಿ ಪ್ರವಾದಿಸುವವರನ್ನ ಅಪೇಕ್ಷೆ ಪಡಲೇಬೇಕೆಂಬುದಾಗಿ ಹೇಳ್ತಾನೆ. ಆಸಕ್ತಿಯಿಂದ ಅಪೇಕ್ಷಿಸಿ ಅಂತ ಹೇಳ್ತಾನೆ. ಅಂದ್ರೆ ದೇವರಿಂದ ಕೊಡಲ್ಪಡುವ ಮಾತುಗಳನ್ನ ನಾವು ತಕ್ಕೊಂಡು ಜನರಿಗೆ ಅದನ್ನ ಬೇಗ ಕೊಡುವಂಥವರಾಗ್ರಿ. ಪವಿತ್ರಾತ್ಮನ ಮಾತುಗಳನ್ನ, ದೇವರ ಮಾತುಗಳನ್ನ, ದೇವರು ಪ್ರೇರೇಪಿಸಿದ ಮಾತುಗಳನ್ನ, ದೇವರ ಪವಿತ್ರಾತ್ಮನ ಉಂಟಾದ ಪ್ರಕಟಣೆಗಳನ್ನ ಬೇಗ ಜನರಿಗೆ ತಲುಪಿಸ್ರಿ ಎನ್ನುವಂಥ ಮಾತಿನ ಅರ್ಥ. ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುವಾಗಲೂ ಆತನು ಹೇಳ್ತಾನೆ 39ರಲ್ಲಿ, ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸೋದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಅಲ್ಲಿ ಮುಂದುವರೆದು ಹೇಳ್ತಾನೆ, ವಾಣಿನಾಡುವುದಕ್ಕೆ ಬೇಡವನ್ನಬಾರದು, ಅದ್ರ ಪ್ರವಾದಿಸೋದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಮೊದಲನೇ ವಚನದಲ್ಲಿ ಹೇಳಿದ್ದನ್ನೇ ಮತ್ತೆ 39ನೇ ವಚನದಲ್ಲಿ ಹೇಳ್ತಾನೆ, ಪ್ರವಾದಿಸೋದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಬೇಕು. ಈ ಪ್ರವಾದಿಸುವ ಭಾಗದ ಪ್ರಕಟಣೆಯಲ್ಲಿ ಕೊನೆ ಭಾಗದಲ್ಲಿ ಇದರ ಒಂದು ಶ್ರೇಷ್ಠತೆನ ಮಾತನಾಡ್ತಾನೆ. ಪರಲೋಕದ ಒಂದು ದೊಡ್ಡ ವಿಜೃಂಭಣೆಯನ್ನ ಪ್ರಕಟಿಸುವಾಗ ಪ್ರಕಟಣೆ 19ನೇ ಅಧ್ಯಾಯದ 10ನೇ ವಚನದ ಕೊನೆ ಭಾಗದಲ್ಲಿ ಬರುವಾಗ ಹೇಳ್ತಾನೆ, ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆ ಆತ್ಮ. ಹಾಗಾದ್ರೆ ಪ್ರವಾದನೆಗೆ ಸಂಬಂಧಪಟ್ಟ ಹಾಗೆ ಪವಿತ್ರಾತ್ಮನನ್ನ ಪ್ರವಾದನೆ ಆತ್ಮ ಎಂಬುದಾಗಿ ಕರೆಯುವಾಗ, ಈ ಪವಿತ್ರಾತ್ಮನ ಪ್ರವಾದನೆ ಆತ್ಮನಾಗಿ ನಮ್ಮೊಳಗಿಂದ ಮಾತನಾಡುವಾಗ ಯೇಸುಕ್ರಿಸ್ತನ ಕುರಿತಾಗಿಯೇ ಸಾಕ್ಷಿ ಕೊಡುವ ಆತನು. ಹಾಗಾದ್ರೆ ಪ್ರವಾದನೆಗಳಲ್ಲಿ ಒಂದು ಶ್ರೇಷ್ಠವಾದ ವಿಷಯ ಯೇಸುಕ್ರಿಸ್ತನ ಕುರಿತಾದ ಸಾಕ್ಷಿ. ತನ್ನ ವೃದ್ಧಾಪ್ಯದಲ್ಲಿ ದೇವರ ವಾಗ್ದಾನವನ್ನು ಕಂಡುಕೊಂಡ ಯಾಜಕನಾದ ಜಕರೀಯನು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅವನಿಗೂ ಅವನ ಹೆಂಡತಿಯಾದ ಎಲಿಜಬೆತ್ತಳಿಗೂ ಮುಪ್ಪಿನಲ್ಲಿ ದೇವರು ಒಬ್ಬ ಶ್ರೇಷ್ಠ ಪ್ರವಾದಿ ಅಂದರೆ ಸ್ನಾನಿಕನಾದ ಯೋಹಾನನನ್ನು ಒದಗಿಸಿದಾಗ, ಆ ಮಗು ಹುಟ್ಟಿದಾಗ 8ನೇ ದಿವಸದಲ್ಲಿ ಸುನ್ನತಿ ಮಾಡಿ ಅದಕ್ಕೆ ನಾಮಕರಣ ಮಾಡುವ ಸಂದರ್ಭ ಬಂದಾಗ, ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಹೆಸರಿಡುವ ಸಂದರ್ಭ ಬಂದಾಗ ಜಕರೀಯನು ಆ ಮಗುವನ ಕೈಗಳಲ್ಲಿ ತೆಗೆದುಕೊಳ್ತಾನೆ. ಸುದೀರ್ಘವಾಗಿ ಅಂದರೆ 68ನೇ ವಚನದಿಂದ 79ನೇ ವಚನದವರೆಗೂ ಸುದೀರ್ಘವಾಗಿ, ಒಂದು ವೇಳೆ ಅದನ್ನು ಸಾಲು ಸಾಲಾಗಿ ಧ್ಯಾನಿಸ್ತಾ ಹೋದರೆ ಸಾವಿರಾರು ವರ್ಷಗಳಿಗೆ ಅನ್ವಯವಾಗುವಂಥ ಪ್ರವಾದನೆಗಳನ್ನ ಮಾತನಾಡ್ತಾನೆ. ಒಬ್ಬ ಶ್ರೇಷ್ಠ ಪ್ರವಾದಿಯ ಆಗಿ ಕಾಣಿಸಲ್ಪಡಲಿರುವಂಥ ಆ ಮಗು ಸ್ನಾನಿಕನಾದ ಯೋಹಾನ, ಆ ಕೂಸನ್ನ 8 ದಿವಸದ ಕೂಸನ್ನ ಕೈಯಲ್ಲಿ ಹಿಡಿದು ಅದರ ತಂದೆ ಈಗ ಪ್ರವಾದಿಸ್ತಾನೆ. ಆ ಪ್ರವಾದನೆಗಳಲ್ಲಿ ಯೇಸುಕ್ರಿಸ್ತನ ಬಗ್ಗೆ ಎಷ್ಟೋ ಸಂಗತಿಗಳನ್ನ ಜಕರೀಯನು ಮಾತನಾಡ್ತಾನೆ. ಇಸ್ರಾಯೇಲರ ಕುರಿತು ಎಷ್ಟೋ ಸಂಗತಿಗಳನ್ನ ಜಕರೀಯನು ಮಾತನಾಡ್ತಾನೆ. ಮುಂದೆ ದೇವರ ಆರಿಸಿಕೊಳ್ಳುವ ಜನರ ಕುರಿತು, ಸಭೆ ಕುರಿತು ಎಷ್ಟೋ ಮಾತನಾಡ್ತಾನೆ. ಹಾಗೆ ಮಾತನಾಡ್ತಾ ತನ್ನ ಕೈಲಿರುವಂತಹ ಆ ಕೂಸಿನ ಬಗ್ಗೆಯೂ ಪ್ರವಾದಿಸ್ತಾನೆ.
ಆ ಕೂಸಿನ ಬಗ್ಗೆ ಮಾತನಾಡುವಾಗ 76ನೇ ವಚನದಲ್ಲಿ ಹೇಳುವಂಥ ಮೊಟ್ಟ ಮೊದಲನೇ ಮಾತು, ಮಗುವೆ ನೀನಾದರೂ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವೆ. ಅಂದರೆ ಮಗುವೆ, ಉನ್ನತೋನ್ನತ ದೇವರ ಬಾಯಿಯ ಮಾತು ನೀನು ಆಗ್ಲಿಕ್ಕಿದ್ದಿ. ಆತನು ಹೇಳುವುದನ್ನೆಲ್ಲ ನೀನು ಹೇಳುವಂಥ ಪ್ರವಾದಿ ಆಗುವೆ. ಆತನೆಲ್ಲಿದ್ದಾನೆ? ಆತನು ಉನ್ನತೋನ್ನತನಾದ ದೇವರು, ಉನ್ನತೋನ್ನತದಲ್ಲಿದ್ದಾನೆ. ಅದು ಆತನ ಸ್ವರವನ್ನು ಭೂಮಿ ಜನ ಕೇಳಿಸಿಕೊಳ್ಳುವಂತೆ ನೀನು ಆತನಿಗೆ ಬಾಯಿಯಾಗಿ ನೀನು ನಿಲ್ಲಿಕ್ಕಿದ್ದಿ. ಪ್ರೇರೆ, ಯಾರಾದರೂ ಒಂದು ಸಣ್ಣ ಮಗುವನ್ನು ಪ್ರಾರ್ಥಿಸಲಿ ಎಂಬುದಾಗಿ ಕೇಳುವಾಗ ಅವಶ್ಯವಾಗಿ ಈ ವಾಕ್ಯವನ್ನು ನಾನು ಆ ಮಕ್ಕಳ ಮೇಲೆ ಮಾತನಾಡ್ತೇನೆ. ಕಾರಣ, ಈ ದುಷ್ಟ ಜಗತ್ತಿನಲ್ಲಿ, ಈ ದುಷ್ಟ ಯುಗಗಳಲ್ಲಿ ದೇವರನ್ನು ಪ್ರತಿನಿಧಿಸಿ, ದೇವರ ನೀತಿಯನ್ನು, ದೇವರ ಆಲೋಚನೆಗಳನ್ನು, ದೇವರಿಂದ ಬರುವ ಸಲಹೆಗಳನ್ನು, ದೇವರಿಂದ ಉಂಟಾಗುವ ಪರಿಹಾರಗಳನ್ನು, ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಮಾತನಾಡುವ ಜನಕೂಟ ದೇವರಿಗೆ ಅತಿ ಅವಶ್ಯವಾಗಿ ಬೇಕಾಗಿದೆ. ಜನರು ನಾನಾ ವಿಧವಾಗಿ ಸೈತಾನನ ಸ್ವರವನ್ನು ಕೇಳಿ 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 ಬೇಸತ್ತಿದ್ದಾರೆ. ಆಸ್ಪತ್ರೆಗೆ ಏನೋ ಒಂದು ಸಣ್ಣ ಸಮಸ್ಯೆ ಅಂತ ಎಂಬುದಾಗಿ ಹೋದರೆ ವೈದ್ಯರ ಮೂಲಕ ಬರುವಂಥ ಮರಣದ ಮಾತು ಅಥವಾ ಹೆದರಿಸುವ ಮಾತು ಸೈತಾನನ ಸ್ವರ. ರಾಜಕಾರಣಿಗಳ ಬಾಯಿಂದ ಕೇಳುವ ಸುಳ್ಳುಗಳು ಸೈತಾನನ ಸ್ವರ. ಮಾಧ್ಯಮದಲ್ಲಿ ಕೇಳಿಸಿಕೊಳ್ಳುವ ಮಾತುಗಳು ಸಾಕಷ್ಟು ಸುಳ್ಳು ಅಥವಾ ಉತ್ಪ್ರೇಕ್ಷೆಯ ಮಾತುಗಳು ಸೈತಾನನ ಸ್ವರ. ಸರಿಯಾದುದನ್ನು ತಪ್ಪಾಗಿಸಿ, ತಪ್ಪಾದುದನ್ನು ಸರಿಯಾಗಿಸಿ ಜನರು ಇಂಥ ಮಾತುಗಳನ್ನ ಕೇಳಿ ಕೇಳಿ ಸೋತು ಹೋಗಿದ್ದಾರೆ. ಇಂಥವರಿಗೆ ದೇವರ ಸರಿಯಾದ ಆದರಣೆ ಕೊಡುವಂತೆ ಅವರ ನಡುವೆ ದೇವರ ಸ್ವರವನ್ನು ಕೇಳುವ ಮನುಷ್ಯನು ಬೇಕಾಗಿದೆ. ಉನ್ನತೋನ್ನತನಾಗಿರುವ ದೇವರು ಉನ್ನತದಲ್ಲಿ ಮಾತನಾಡುವ ಮಾತನ್ನ ಆತನ ಪಾದ ಸನ್ನಿಧಿಯಲ್ಲಿ ಕುಳಿತು ಕೇಳಿ ಅದನ್ನು ತಕ್ಕವರಿಗೆ ತಂದು ಕೊಡುವ ನಂಬಿಕಸ್ಥ ಜನರು ದೇವರಿಗೆ ಬೇಕಾಗಿದೆ. ಹಾಗಾಗಿ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿ ಪ್ರವಾದಿಸುವರಾದರೆ ಎಷ್ಟೋ ಒಳ್ಳೆಯದು. ಆದ್ದರಿಂದ ಪ್ರವಾದಿಸುವರನ್ನು ಆಸಕ್ತಿಯಿಂದ ಅಪೇಕ್ಷಿಸ್ರಿ. ಪ್ರವಾದಿಸುವ ಆತ್ಮ ಯಾವುದು? ಯೇಸುಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುವ ಆತ್ಮ, ಜನರಿಗೆ ಆದರಣೆ ಕೊಡುವಂಥ ಏಕೈಕ ಮಾತು ದೇವರು ಕಳಿಸಿಕೊಟ್ಟ ಕ್ರಿಸ್ತನು, ಆತನ ಮಗನಾದ ಯೇಸುಕ್ರಿಸ್ತನು, ಆತನ ಕಲ್ವಾರಿ ಶಿಲುಬೆಯ ತ್ಯಾಗ, ಮರಣ, ಪುನರುತ್ಥಾನ. ಜನರನ್ನು ಈ ಸಂಗತಿ ಆಧರಿಸುವ ವಿಧದಲ್ಲಿ ಬೇರೆ ಯಾವುದಾದ್ರೂ ಸಂಗತಿ ಜನರನ್ನು ಆಧರಿಸಿದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಈ ಮಾತುಗಳು ಜನರನ್ನು ಪರಲೋಕಕ್ಕೆ ಸೇರಿಸುವ ಮಾತುಗಳು. ಆಗ ಪುಟ್ಟ ಕೂಸನ್ನು ಹಿಡ್ಕೊಂಡು ಜಕರ್ಯನು ಹೇಳ್ತಾನೆ, ಮಗುವೆ ನೀನಾದರೂ ಪರಾತ್ಪರನ ಉನ್ನತೋನ್ನತ ದೇವರ ಪ್ರವಾದಿಯಾಗು. ಆತನು ಹೇಳುವುದನ್ನು ಪಡ್ಕೊಂಡು ತಕ್ಕ ಜನರಿಗೆ ಅದನ್ನು ಕೊಡು. ಪ್ರಿಯರೇ, ಇಂಥವರಾಗುವುದಕ್ಕಾಗಿ ದೇವರು ನಮ್ಮ ಕರೆದಿದ್ದಾನೆ. ನೀನು ಇಂಥವನಾಗುವುದಕ್ಕಾಗಿ ದೇವರು ಕರೆದಿದ್ದಾನೆ. ಈಗಲೇ ಆತನ ಮುಂದೆ ಮೊಣಕಾಲೂರಿ ದೇವರು ನೀ ವರದಿಂದ ಪರಿಪೂರ್ಣವಾಗಿ ತುಂಬಿಸುವ ತನಕ ಆತನ ಮುಂದೆ ಕಾದಿರು. ಅನುದಿನವೂ ಆತನಿಂದ ಮಾತುಗಳನ್ನ ತೆಗೆದುಕೊಂಡು ಜನರಿಗೆ ಹೇಳುವುದಕ್ಕೆ ಸಿದ್ಧನಾಗು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆಯೇ, ಪ್ರವಾದಿಸುವ ಜನಕೂಟ ನಿನಗೆ ಬೇಕು. ನಿನ್ನ ಪವಿತ್ರಾತ್ಮ ವರವನ್ನು ಹೊಂದಿ, ಪವಿತ್ರಾತ್ಮನ ವಿಧ ವಿಧ ವರಗಳನ್ನು ಹೊಂದಿ, ಅದರೊಂದಿಗೆ ನೀನು ಕೊಡುವ ಮಾತುಗಳನ್ನು, ನಿನ್ನ ನಿರ್ದಿಷ್ಟವಾದ ಮಾತುಗಳು, ನಿನ್ನ ಆಲೋಚನೆಗಳು, ನಿನ್ನಿಂದ ಉಂಟಾಗುವ ಧೈರ್ಯ, ಆದರಣೆ, ಸ್ವಸ್ಥತೆ, ಬಿಡುಗಡೆ, ಪ್ರವಾದನೆಗಳನ್ನು ಪಡ್ಕೊಂಡು ಪ್ರವಾದಿಸುವ ಜನಕೂಟ ನಿನಗೆ ಬೇಕಾಗಿರುವಲ್ಲಿ ಕರ್ತನೆ, ಈಗ ಇದನ್ನು ಕೇಳಿ ದೇವರೇ ನನ್ನನ್ನು ಹೀಗೆ ಮಾಡೆಂಬುದಾಗಿ ಕೇಳುವ ನಿನ್ನ ಮಕ್ಕಳನ್ನು ಈಗ ಅಭಿಷೇಕಿಸಪ್ಪ, ಆಶೀರ್ವದಿಸು. ನಿನ್ನ ದಯೆ ಅವರ ಮೇಲೆ ಅಪರಿಮಿತವಾಗಿರಲಿ. ಈ ವರದಿಂದ ತುಂಬಿಸು. ಕ್ರಿಸ್ತನ ಸಭೆಯಲ್ಲಿ ವರವು ಒಬ್ಬೊಬ್ಬರ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಲಿ. ಪ್ರವಾದಿಸುವ ಮಹಿಮೆ ಹೆಚ್ಚಾಗಲಿ. ಆಶೀರ್ವದಿಸಲಿ. ದೇವರ ಕರ್ತನೆ ಸ್ವಂತ ಮಾತುಗಳನ್ನ ಬಿಟ್ಟು ಬಿಟ್ಟು ಪವಿತ್ರಾತ್ಮ ಪ್ರೇರಿತವಾದ ಮಾತುಗಳನ್ನ ಮಾತನಾಡುವಂಥ ಪ್ರಜ್ಞೆ ನಮ್ಮೆಲ್ಲರಿಗೂ ಅನುಗ್ರಹಿಸು. ಇದರಿಂದ ನಿನಗೆ ಎಷ್ಟೋ ಮಹಿಮೆ ಆಗಲಿ. ಇದರಿಂದ ಆತ್ಮಗಳು ರಕ್ಷಣೆ ಹೊಂದಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.